ಶಾಲಾ ಮುಖ್ಯಸ್ಥನಿಂದ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಎಸ್ಎಲ್ಎಸ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಮಕ್ರಿಮಿಯ ಮತ್ತೊಂದು ನೀಚ ಮುಖ ಅನಾವರಣ ಆಗ್ತಾ ಇದೆ. ಅಕ್ಕ ಮೇಲೂ ಕಣ್ಣು ಹಾಕಿದ್ದ ಈ ಕ್ರಿಮಿನಲ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ತಂಗಿಯ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ನಡೆಸಲು ಯತ್ನಿಸ್ತಾ ಇದ್ದ. ಈ ಪ್ರಕರಣದಲ್ಲಿ ಮುಖ್ಯಸ್ಥನಿಗೆ ಹೆದರಿ ಬಾತ್ರೂಮ್ನಲ್ಲಿ ಅವಿತಿ ಕೂತಿದ್ದಂತಹ ಬಾಲಕ. ಇದರಿಂದಾಗಿ ಸಂತ್ರಸ್ತೆಯ ತಂಗಿ ದೌರ್ಜನ್ಯದಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮಧ್ಯರಾತ್ರಿ ಬಾಲಕಿಯನ್ನ ಕರೆದೊಯ್ತಾ ಇದ್ದಂತಹ ಆರೋಪಿ ಮಾರ್ಕ್ಸ್ ಹಾಗೂ ಫ್ರೀ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ದ. ಶಾಲಾ ಮುಖ್ಯಸ್ಥನಿಂದನೇ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಎಸ್ಎಲ್ಎಸ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಕಾಮಕ್ರಿಮಿಯ ಮತ್ತೊಂದು ನೀಚ ಮುಖ ಅನಾವರಣ ಆಗ್ತಾ ಇದೆ ನೋಡಿ. ಇವರೆಲ್ಲರೂ ಕೂಡ ಶಾಲಾ ಮುಖ್ಯಸ್ಥರು ಅಂತ ಹೇಳಲಿಕ್ಕೂ ಕೂಡ ಲಾಯಕ್ಕಿಲ್ಲ ಅಂತ ಒಂದು ಸ್ಥಾನದಲ್ಲಿ ಇರುವಂತಹ ಒಂದು ಕಾಮಕ್ರಿಮಿಯ ಮತ್ತೊಂದು ನೀಚ ಮುಖ ಇಲ್ಲಿ ಬಯಲಾಗ್ತಾ ಇದೆ. ಅಕ್ಕ ಮೇಲೂ ಕೂಡ ಕಣ್ಣು ಹಾಕಿದ್ದ, ತಂಗಿಯ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆಸಲು ಯತ್ನಿಸಿದ್ದ. ಇದೀಗ ಈತನಿಂದ ಆ ಮಗು ಬಾತ್ರೂಮ್ನಲ್ಲಿ ಹೆದರ್ಕೊಂಡು ಬಚ್ಚಿಕೊಂಡು ಕೂತಿದ್ರಂತೆ. ಇದರಿಂದಾಗಿ ಸಂತ್ರಸ್ತೆಯ ತಂಗಿ ದೌರ್ಜನ್ಯದಿಂದ ಎಸ್ಕೇಪ್ ಆಗಿರುವಂಥದ್ದು. ಮಧ್ಯರಾತ್ರಿ ಈ ಬಾಲಕಿಯನ್ನ ಕರೆದುಕೊಂಡು ಹೋಗಿದ್ದ ಈ ಆರೋಪಿ ಮಾರ್ಕ್ಸ್ ಇರ್ಬೋದು ಅಥವಾ ಫ್ರೀ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪೋಷಕರಿಂದ ಅಂತರ ಕಾಯ್ದುಕೊಳ್ಳುವಂತೆ ಮಾಡ್ತಿದ್ದಂತಹ ಈ ಒಂದು ಆರೋಪಿ ಗರ್ಭಧಾರಣೆ ತಪ್ಪಿಸಲು ಆಹಾರದಲ್ಲಿ ಔಷಧಿಯನ್ನ ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಕರಣದ ಕುರಿತು ಎಲ್ಲೂ ಹೇಳಬಾರದು ಅಂತ ಹೇಳಿ ವಿದ್ಯಾರ್ಥಿಗೆ ಒತ್ತಡ ಕೂಡ ಹಾಕಿದ್ದ. ಬೇರೆಯವರಿಗೆ ಹೇಳಿದ್ರೆ ಫೇಲ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಂತೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲು ಹೆಂಡತಿಯೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಎಂಥ ಮನಸ್ಥಿತಿ ಇರ್ಬೋದು ಇರ್ದೆಲ್ಲ. ಪೋಕ್ಸೋ ಕೇಸ್ನಲ್ಲಿ ಪತಿ ಮತ್ತು ಪತ್ನಿ ಇಬ್ಬರ ಬಂಧನ ಆಗಿದೆ. ಈಗ ದೇವನಹಳ್ಳಿ ಖಾಸಗಿ ಶಾಲೆಗಳ ಒಕ್ಕೂಟ ಅಧ್ಯಕ್ಷ ಧನಂಜಯ್ ಕೊಟ್ಟಿರುವಂತಹ ಮಾಹಿತಿ ನೋಡಿ. ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಗಂಡ ಹೆಂಡತಿ ಇಬ್ರು ಸೇರಿ ಇದೆಲ್ಲವೂ ಕೂಡ ಮಾಡ್ತಾ ಇದ್ರು. ಅದರಲ್ಲಿ ಈ ನೀಚ ಕೆಲಸ ಮಾಡ್ಲಿಕ್ಕೆ ಇವನ್ನ ಹೆಂಡತಿನ ಸಪೋರ್ಟ್ ಮಾಡ್ತಾ ಇದ್ಲಂತೆ. ಇನ್ನ ಇಂಥವ್ರಿಗೆಲ್ಲ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಿಲ್ಲ. ಇಂಥವ್ರ ಮನಸ್ಥಿತಿ ಎಷ್ಟು ಕಚಡವಾಗಿದೆ ಅನ್ನೋಂಥದ್ದು ಇಲ್ಲೇ ಗೊತ್ತಾಗುತ್ತೆ. ಒಂದು ರೀತಿಯಾಗಿ ಪೋಷಕರಿಂದ ಅಂತರ ಕಾಪಾಡ್ಕೊಂಡಿರ್ಬೇಕು. ಇಲ್ಲಿ ಏನಾಗ್ತಾ ಇದೆ, ನಾನು ಏನ್ ಹೇಳ್ತಾ ಇದ್ದೀನಿ, ಮನೆಗೆ ಹೋಗಿ ಏನು ಹೇಳಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಇಲ್ಲಿ ನೋಡ್ತಾ ಇದೀವಿ, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಕಚಡ ಮನಸ್ಥಿತಿ ಇಟ್ಕೊಳ್ಳೋದು, ಅದಾದ ನಂತರ ಮಕ್ಕಳಿಗೆ ಹೆದರ್ಸೋದು, ಯಾರ ಹತ್ರನೂ ಏನು ಹೇಳಬಾರ್ದು ಅಂತ ಹೇಳಿ. ಸೊ ಇವರ ಬಂಧನ ಆಯಿತು ಈಗೇನೋ ಫೈನಲಿ. ಇನ್ನ ಈ ಹಿಂದೆ ಇಂಥ ಒಂದು ಘಟನೆಗಳಲ್ಲಿ ಭಾಗಿಯಾಗಿದ್ದಾನೋ ಅಥವಾ ಅದೆಷ್ಟು ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಾನೋ ಏನೋ ಗೊತ್ತಿಲ್ಲ. ಏನಿದೆ ಮಾಹಿತಿ? ಹೌದು ರೋಷಿನಿ, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಖಾಸಗಿ ಶಾಲೆಯಲ್ಲಿ ಈ ಮುಖ್ಯಸ್ಥ ಅನ್ಕೊಂಡಿರುವಂತ ಧನಂಜಯ್ ರಾತ್ರಿ ವೇಳೆ ಇಲ್ಲೇ ವಾಸ ಹೂಡ್ತಾ ಇರುವಂತದ್ದು. ಇಲ್ಲಿ 570ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೋ 150ಕ್ಕೂ ಹೆಚ್ಚು ಹಾಸ್ಟೆಲ್ ವಿದ್ಯಾರ್ಥಿಗಳು ಇರುವಂತದ್ದು. ಅದರಲ್ಲೂ ಇಲ್ಲಿರುವಂತ ಬಾಲಕರಿಗೆ ಮಾತ್ರ ಹಾಸ್ಟೆಲ್ ವ್ಯವಸ್ಥೆ ಇರುವಂತದ್ದು. ಅದರಲ್ಲಿ ಮಹಿಳೆಯರಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ. ಆದ್ರೂ ಅನಧಿಕೃತವಾಗಿ ಇಲ್ಲಿ ಹಾಸ್ಟೆಲ್ ನಡೆಸಿರುವಂತದ್ದು ಕಂಡು ಬರ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಕೂಡ ಮಕ್ಕಳ ಆಯೋಗ ಭೇಟಿ ಕೊಟ್ಟಿರುವಂತದ್ದು. ಈಗಾಗಲೇ ಇಬ್ಬರನ್ನು ಕೂಡ ಏನು ಗಂಡ ಹೆಂಡತಿ ಏನು ಧನಂಜಯ್ ಮತ್ತು ಶೈಲಜರನ್ನ ಈಗಾಗಲೇ ವಶಕ್ಕೆ ಪಡೆದು ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿರುವಂತದ್ದು. ಎಸ್ ಗುರುಮೂರ್ತಿ, ಇಲ್ಲಿ ಈತನ ಬಗ್ಗೆ ಈ ಹಿಂದೆ ಯಾರಿಗೂ ಗೊತ್ತಿರ್ಲಿಲ್ವಾ ಅಂತ? ಅಂದ್ರೆ ಇಲ್ಲಿರುವಂತಹ ಬೇರೆ ಸಿಬ್ಬಂದಿ ಸ್ಟಾಫು ಇರ್ತಾರೆ, ಇವಾಗ ಅವರೇನೋ ಮುಖ್ಯಸ್ಥ ಅಂತ ಓಕೆ, ಆದ್ರೆ ಬೇರೆ ಸ್ಟಾಫು ಇರ್ತಾರೆ, ಅವ್ರಿಗೆಲ್ಲ ಏನೋ ಅವ್ರ ಗಮನಕ್ಕೆ ಯಾರಿಗೂ ಬಂದಿಲ್ವಾ ಅಂತ? ಅದೇ ಏನು ರೋಷಿನಿ, ಏನಂದ್ರೆ ಈ ಕೃತ್ಯ ನಡೆಸಿದ ನಂತರ ಈಗಾಗಲೇ ಟೀಚರ್ಸ್ಗೂ ಕೂಡ ಇವರು ಬೆದರಿಕೆ ಆಗಿರುವಂತದ್ದು. ಟೀಚರ್ಸ್ಗಾಗಿರ್ಬೋದು, ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಾಗಿರ್ಬೋದು ಬೆದರಿಕೆಯಾಗಿ ಈ ವಿಚಾರವನ್ನು ಎಲ್ಲೂ ಆಚೆ ತರಬಾರ್ದು, ಆಚೆ ತಂದಲ್ಲಿ ನಿಮ್ಮನ್ನ ಕ್ರಮ ಕೈಗೊಳ್ತೀವಿ ನಿಮ್ಮ ಬಗ್ಗೆ ಅಂತೇಳಿ ಈಗ ಬೆದರಿಕೆ ಕೂಡ ಹಾಕಿರುವಂತದ್ದು. ಇಲ್ಲಿ ಮಕ್ಕಳು ಕೂಡ ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು ರೋಷಿನಿ. ಎಸ್, ಥ್ಯಾಂಕ್ ಯು ಗುರುಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.